ಹೊಯ್ಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿಗಳನ್ನು ತಕ್ಷಣವೇ ಪೂರ್ಣಗೊಳಿಸುವಂತೆ ಆಗ್ರಹಿಸಿ 38 ಗ್ರಾಮಗಳ ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕಾ ಘಟಕ ಮಂಗಳವಾರ ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ, ಪ್ರಗತಿಪರ ರೈತ ಪ್ರಭುಗೌಡ ಬಿರಾದಾರ್ ಅಸ್ಕಿ ಹಾಗೂ ತಾಲೂಕಾಧ್ಯಕ್ಷ ಬಾಲಪ್ಪಗೌಡ ಲಿಂಗದಲ್ಲಿಯವರು ಕಳೆದ 4 ದಿನಗಳಿಂದ ರೈತರು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರೂ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ದೂರಿದರು. ಜುಲೈ 16ರಂದು ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಕತ್ತೆ ಚಳುವಳಿ ನಡೆಸುವುದಾಗಿ ಘೋಷಿಸಿರುವ ರೈತರು ಈ ಹೋರಾಟಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ನೂರಾರು ರೈತರು ಈ ಚಳುವಳಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಉಪಾಧ್ಯಕ್ಷ ರಾಮನಗೌಡ ಹಾದಿಮನಿ, ಮಂಜುನಾಥ್ ಬಡಿಗೇರ, ಗುರುರಾಜ್ ಪಡಶೆಟ್ಟಿ, ಶಿವಪುತ್ರ ಚೌಧರಿ, ಸುರೇಶ್ ಕುಮಾರ್ ಇಂಗಳಗೇರಿ, ನಿಂಗನಗೌಡ ಚೌಧರಿ, ಅಶೋಕ ಉಪ್ಪಲ್ದಿನ್ನಿ, ಬಾಬುಗೌಡ ಪಾಟೀಲ ಹಾಗೂ ಶಂಕರಗೌಡ ದೇಸಾಯಿ ಉಪಸ್ಥಿತರಿದ್ದರು. ವರದಿ ಸಂಗನಗೌಡ ಎಚ್. ಗಬಸಾವಳಗಿ, ಎಸ್ಸಿಎನ್ಟಿವಿ ನ್ಯೂಸ್, ತಾಳಿಕೋಟಿ. ಮಾಡಿ ಫೈನಾನ್ಸ್ ಅಪ್ರೂವಲ್ ಕೊಟ್ಟು ರಾಜ್ಯದ ಮುಖ್ಯಮಂತ್ರಿ ಹತ್ರ ಫೈನಾನ್ಸ್ ಖಾತೆ ಇರುವುದರಿಂದ ಅವರು ಆದೇಶ ಮಾಡುವವರೆಗೂ ವೇದಿಕೆ ಬಿಟ್ಟು ನಾವೆಲ್ಲೇ ಕದಲೋದಿಲ್ಲ. ಚಳುವಳಿಗಳನ್ನ ನಾಳೆ ಏನು ಮಾಡ್ತಾ ಇದ್ದೀವಿ, ಈಗಾಗಲೇ ಅರವಿಂದ್ ಕುಲಕರ್ಣಿ ಅವರು ಹೇಳಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿದು ಒಂದು ಕತ್ತಿ, ಉಪಮುಖ್ಯಮಂತ್ರಿದು ಒಂದು ಕತ್ತಿ. ಬಸವೇಶ್ವರ ರಥದಿಂದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟು ಮತ್ತೆ ನಾವು ನಮ್ಮ ವೇದಿಕೆಯ ಕಡೆ ನಾವು ಚಳವಳಿಯನ್ನ ಪ್ರಾರಂಭಿಸ್ತಿದ್ದೇವೆ. ದಿನ ಕೂಡ ರೈತರು, ಬಹುಶಃ ನಾವು ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ, ಈಗ ರೈತರು ಅಲ್ಲಿ ಜಮಾಯಿಸ್ಕೊಂಡು ಕೂತ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಈ ಚಳವಳಿಯನ್ನ ಹೋರಾಟವನ್ನ ಹತ್ತಿಕ್ಕುವಂತ ಯಾವುದೇ ರಾಜಕೀಯ ನಾಯಕರು ಮಾಡಿದ್ರ ಅದಕ್ಕೆ ಯಾವುದಕ್ಕೂ ಜಗ್ಗದಿಲ್ಲ, ಬಗ್ಗುದಿಲ್ಲ. ಯಾಕಂದ್ರೆ ನಮ್ಮ ಜೊತೆ ಇರೋರು ಡಾಂಬಿಕ ರೈತರಲ್ಲ, ಪ್ರಗತಿಪರ ರೈತರು, ಚಿಂತಕರು, ವಿವಿಧ ಸಂಘಟನೆಗಳು, ಹಲವಾರು ಸಂಘಟನೆಗಳು ಬೆಂಬಲ ಮಾಡ್ತಾ ಇದ್ದಾರೆ. ಇವತ್ತು 4 ಗಂಟೆಗೆ ಇಡೀ ಬೇಡ ಜಂಗಮ ಸಮಾಜದ ಗುರುಗಳು ಇವತ್ತು ನಮಗೆ ಬೆಂಬಲ ಸೂಚಿಸಲಿಕ್ಕೆ 4 ಗಂಟೆಗೆ ವೇದಿಕೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡೋದು ಏನಪ್ಪಾ ಅಂದ್ರೆ, ಕೂಡಲೇ ಎಚ್ಚೆತ್ತುಕೊಂಡು, ಯಾರೋ ತಮ್ಮನ್ನು ಕಳಿಸ್ತೀನಿ ಅಣ್ಣನ ಕಳಿಸ್ತೀನಿ ಅಂತಲ್ಲ, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಅವರು ಬಂದು ನಮ್ಮ ರೈತರ ಬೇಡಿಕೆಗಳನ್ನ ಮನವಿಯನ್ನ ಸ್ವೀಕಾರ ಮಾಡಬೇಕು. ಇಲ್ಲೇ ಕೂತು ಘಂಟಾಘೋಷವಾಗಿ ರೈತರ ಮುಂದೆ ಪ್ರಮಾಣ ಮಾಡಿ ನಾವು ಇಷ್ಟು ದಿವಸದೊಳಗೆ ನಿಮ್ದು DPR ಆರ್ಡರ್ ಮಾಡಿಸ್ತೀವಿ ಅಂತೇಳಿ ಆದೇಶ ಹೊರಡಿಸುವವರೆಗೂ ನಮ್ಮ ಸತ್ಯಾಗ್ರಹ ನಿತ್ಯ ನಿರಂತರ ನಡೀತದಂತ ನಾನು ಇವತ್ತು ತಮ್ಗ ಸರ್ಕಾರದ ತಮ್ಮ ಮುಖಾಂತರ ಆಗ್ರಹ ಪಡಿಸ್ತೇನೆ. ಪ್ರಭುಗೌಡ ಅಂದ್ರೆ ಕತ್ತೆ ಮೆರವಣಿಗೆ ಮಾಡೋ ಉದ್ದೇಶ ಅಂತಂದ್ರೆ ಇವ್ರ ಹತ್ರ ಕತ್ತೆ ಆಲೋಚನೆಗಳಿರ್ತಾವ. ಅಂದ್ರ ಚುನಾವಣೆ ಬಂದಾಗ ಹಳ್ಳಿಗೆ ಬರೋದು, ಕೈಕಾಲು ಹಿಡ್ಕೊಳ್ಳೋದು, ಅವ್ರ ಪಾದ ತಗೊಂಡು ತಲೆ ಮೇಲೆ ಇಟ್ಕೊಳ್ಳೋದು, ನಂಬಿ ಓಟ್ ಹಾಕ್ತಾರೆ, ಇವ್ರು ಆರಿಸಿ ಕಳಿಸ್ತಾರ, ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಅದೇ ರೈತ ಬಂದ್ರೆ ಒದ್ದು ಕಳಿಸ್ತಾರೆ. ಅಂದ್ರೆ ಕತ್ತಿ ತರ ಅದಾರ. ಅದಕ್ಕಾಗಿ ನಾಳೆ ದಿವಸ ಕತ್ತಿ ಚೌಳಿ ನಾವು ಮಾಡ್ಲಿಕ್ಕೆ ತಯಾರಾಗಿದೆ. ಅದಕ್ಕೂ ಇವರು ಸ್ಪಂದನ ಮಾಡಲಿಲ್ಲ. ನಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಪಡಿಸ್ತಿದ್ರೆ ಎತ್ತಿನ ಬಂಡಿಗಳನ್ನು ಸುಮಾರು ಕನಿಷ್ಠ 20 ರಿಂದ 25 ಎತ್ತಿನ ಬಂಡಿಗಳ ತೆಗೆದುಕೊಂಡು ರಸ್ತೆ ತಡೆ ಚಳವಳಿ ಕೂಡ ನಾವು ಮಾಡ್ತೇವೆ. ಅದು ಆಗದೆ ಇದ್ರೆ ಇನ್ನು ಬೇರೆ ಬೇರೆ ಹಂತದ ಚಳವಳಿಗಳನ್ನು 15 ಇಲ್ಲ 1 ತಿಂಗಳು ಹೋದ್ರೂ ಕೂಡ ನಾವು ಈ ಹೋರಾಟದಿಂದ ಅಚ್ಚಲಾಗುವುದಿಲ್ಲ, ವೇದಿಕೆ ಬಿಟ್ಟು ನಾವು ಹೋಗೋದಿಲ್ಲ. ಇಲ್ಲಿಂದ ನಮಗ ಬೂದ್ಯಾಳಿ ಪೀರಾಪುರ ಏತಿ ನೀರಾವರಿ ಸಂಬಂಧಪಟ್ಟಂತ ಕಾಮಗಾರಿ ಮುಕ್ತಾಯಗೊಳಿಸ್ಲಿಕ್ಕೆ ಅಗತ್ಯವಿರತಕ್ಕಂಥ ಅನುದಾನ ಬಿಡುಗಡೆ ಮಾಡಿ ಇಲ್ಲಿಂದ ಜಯಶಾಲೆಯಾಗಿ ನಾವು ಜೀವಂತ ಹೋಗ್ಬೇಕು. ಒಂದು ಇಲ್ಲ, ನಮ್ಮ ಹೆಣ BLDಗೆ ಹೋಗ್ಬೇಕು, ನಮ್ ದಾನ ಕೊಟ್ಟು. 2ರ 1 ಈ ತೀರ್ಮಾನ ತಗೊಂಡು ಇವತ್ತು ಹೋರಾಟಕ್ಕೆ ನಾವು ಕೈ ಹಾಕಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಪದಕ ಅರ್ಥ ಇಲ್ಲ ಇವರಿಗೆ. ಇವತ್ತು ಕಳೆದ 4 ದಿವಸದಿಂದ ಹಗಲ ರಾತ್ರಿ ಇವತ್ತು ಇಲ್ಲಿ ಗಾಳಿ ಚಳಿ ಅನ್ನದೆ ಇವತ್ತು ಕುತ್ಕೊಂಡಾರಪ್ಪ ಅಂದ್ರೆ ಕನಿಷ್ಠ ಮನುಷ್ಯತ್ವ ಅನ್ನೋದಿಲ್ಲ ಇವರಿಗೆ. ಮಾತೆತ್ತೀರಿ, ಇವತ್ತಿನ ರೈತರ ಅಂತ ಹೇಳ್ತೀರಿ, ರೈತರ ಹೆಸರಿನಿಂದ ಇವತ್ತಿನ ಅಧಿಕಾರಕ್ಕೆ ಬಂದಂತವ್ರು ಒಂದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರತ್ತಿವ್ರು. ಇಲ್ಲಿವರೆಗೂ ಕೂಡ ಬಬಲೇಶ್ವರ ಮತಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋದಂತ ಇತಿಹಾಸ ಇಲ್ಲ ಅವರು. ಇದೆಲ್ಲ ನೋಡಿದ್ರೆ ಇವ್ರಿಗೆ ಏನಾಗ್ಯದ ಅಂತಂದ್ರ ಕೇವಲ ತಮ್ಮ ಮತಕ್ಷೇತ್ರ ಭದ್ರಪಡಿಸ್ಕೊಳ್ಳೋದು, ತಮ್ಮ ಕ್ಷೇತ್ರ ಅಷ್ಟೇ ನೀರಾವರಿ ಮಾಡೋದು, ಆ ಭಾಗದ ಜನಸಾಮಾನ್ಯರ ಅಷ್ಟು ಅನುಕೂಲ ಮಾಡಿ ಮುಂಬರ್ತಕ್ಕಂಥ